ಭವರೋಗ ವೈದ್ಯಾಸಿ ಸೂರ್ಯ ನಮೋ ಬಹುಜನ್ಮದಾತನೆ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ. ಮಾತಾಡಿ ಅಲ್ಲೆಗಳೆ ಬರೋ ಜನರು ಸಲ್ಲದ ಮಾತಾಡಿ ಅಲ್ಲೆಗಳೆ ಬರೋ ಜನರು ಎಲ್ಲಿ ಹೋದರು ಈತ ಕುಲದವನು ಎಂದುವರು ಎಲ್ಲಿ ಹೋದರು ಈತ ಕುಲದವನು ಎಂದುವರು ಹಿಂದೇಕೆ ಈ ಮೌನ ಕೊಡುತ್ತಂದೆ ಕುಲಮಾನ ಹಿಂದೇಕೆ ಈ ಮೌನ ಕೊಡುತ್ತಂದೆ ಕುಲಮಾನ ಭವರೋಗ ವೈದ್ಯಾಸಿ ಸೂರ್ಯ ನಮೋ ಬಹುಜನ್ಮದಾತನೆ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ಬಲ್ಲವನು ನೀನಾಗಿ ಎಲ್ಲವನು ತಿಳಿದಿರುವೆ ಬಲ್ಲವನು ನೀನಾಗಿ ಎಲ್ಲವನು ತಿಳಿದಿರುವೆ ಕೊಲ್ಲದಿರು ಕುಲದಲ್ಲಿ ನೊಂದಿಯನು ನೋವಿನಲೆ ಕೊಲ್ಲದಿರು ಕುಲದಲ್ಲಿ ನೊಂದಿಯನು ನೋವಿನಲ್ಲಿ ತಲೆ ಇಡುವೆ ಪಾದದಲ್ಲಿ ಕುಲ ತಿಳಿದು ಕರುಣದಲ್ಲಿ ತಲೆ ಇಡುವೆ ಪಾದದಲ್ಲಿ ಕುಲ ತಿಳಿಸು ಕರುಣದಲ್ಲಿ ಭವರೋಗ ವೈದ್ಯಾಸಿ ಸೂರ್ಯ ನಮೋ ಬಹುಜನ್ಮದಾತನೆ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಜಾಗವೂ ಇದೆ. ಅಲ್ಲಿ ನಿನ್ನ ಜನ್ಮದ ವೃತ್ತಾಂತವನ್ನು ತಿಳಿಯುವೆ ಎಂದು ಅವನು ಹೇಳಿದನು. ಆ ರಹಸ್ಯವೇನು ದೇವ? ನಿನ್ನ ಜ್ವಲಂತ ಪ್ರಭೆಯಿಂದ ಈ ಸೃಷ್ಟಿಯು ಮೊದಲುಗೊಂಡು ಈ ಜಗತ್ತನ್ನೇ ಬೆಳಗುತ್ತಿರುವೆ. ನೀನಾರು ಆ ರಹಸ್ಯವನ್ನು ಖಂಡಿತವಾಗಿಯೂ ತಿಳಿದಿರಲೇಬೇಕು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವಾ, ಉದ್ಧರಿಸು. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಓಂ ನಮೋ ಕುಮಾರ ಕಂದ ಕರ್ಣ. ಅಮ್ಮ, ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ನೀನು ಪೂಜಿಸುತ್ತಿರುವ ಆ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀನಪ್ಪ ನಾನು. ಅಮ್ಮ, ನೀನು ಏನು ಹೇಳುತ್ತಿರುವೆಯೋ ನನಗೊಂದು ತಿಳಿಯದು ತಾಯಿ. ಆದರೆ ನಿನ್ನ ಕಣ್ಣುಗಳಲ್ಲಿನ ಕರುಣಾ ದೃಷ್ಟಿಯು ನನ್ನ
ಪ್ರಾಪ್ತ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿರುವುದು. ಮತ್ತು ನಿನ್ನ ಧ್ವನಿಯು ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡು ಹೋಗಿದ್ದ ಅಂದಿನ ನೆನಪುಗಳನ್ನು ಚೇತರಿಸುತ್ತಿರುವುದು. ಅಮ್ಮ, ನೀನು ಯಾರು? ನನ್ನ ರಹಸ್ಯವನ್ನು ತಿಳಿಸಬಲ್ಲೆಯಾ ತಾಯಿ? ಕರ್ಣ, ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರಪ್ಪ. ಕುಂತಿ? ಆ ನನ್ನ ಶತ್ರುವಿನ ತಾಯಿ, ನನ್ನ ಶತ್ರುವಿನ ತಾಯಿ. ಅದಕ್ಕಾಗಿ ನೀನು ನನ್ನನ್ನು ದ್ವೇಷಿಸಬೇಡ ಕುಮಾರ. ಹಸ್ತಿನಾವತಿಯ
ಗರಡಿಯಾಟದ ಆ ದಿನದಂದು ನೀನು ವೀರದರ್ಪದಿಂದ ರಂಗವನ್ನು ಪ್ರವೇಶಿಸಿದೆ. ಅದನ್ನು ಕಂಡು ನಾನು ಅದೆಷ್ಟು ಆನಂದಪಟ್ಟೆ. ಆಚಾರ್ಯ ದ್ರೋಣರು ಹೀನಕುಲದ ಯೋಧರೊಡನೆ ಅರ್ಜುನನ್ನು ಕಾದಲಾಗದೆಂದು ನಿಷೇಧಿಸಿದಾಗ ನಿನಗಾದ ಅಪಮಾನವನ್ನು ಕಂಡು ನಾನು ನೀರವವಾಗಿ ಕಣ್ಣೀರು ಸುರಿಸಿದೆ ಕುಮಾರ, ನೀರವವಾಗಿ ಕಣ್ಣೀರು ಸುರಿಸಿದೆ. ಆ ಕ್ಷಣವೇ ದುರ್ಯೋಧನನು ನಿನ್ನ ಪರವಹಿಸಿ ನಿನ್ನನ್ನು ಅಂಗರಾಜ್ಯದ ಸಾಮಂತನನ್ನಾಗಿ ಮಾಡಿದ. ಆಗ ನಿನಗೆ ದೊರೆತ ಸನ್ಮಾನದ ರಾಜಮುಕುಟವನ್ನು ನೀನು ಅತಿರಥನ ಚರಣಗಳಲ್ಲಿ ಸಮರ್ಪಿಸಿದೆ. ಅದನ್ನು ಕಂಡು ಪಾಂಡುಪುತ್ರರು ನಕ್ಕರು. ನಾನು ಮಾತ್ರ ನಿನ್ನ ಪಿತೃಭಕ್ತಿಯ ಉಚ್ಚಾದರ್ಶದಿಂದ ಪ್ರೀತಳಾದೆನು ಕಂದ, ಪ್ರೀತಳಾದೆನು. ರಾಜಮಾತೆ, ಏಕಾಂಗಿಯಾಗಿ ಈ ಗಂಗಾ ತೀರಕ್ಕೆ ಏಕೆ ಬಂದೆ? ಕಂದ, ನಿನ್ನಲ್ಲಿ ನನಗೊಂದು ಭಿಕ್ಷೆ ಇದೆ ಕುಮಾರ. ನಿನ್ನ ಅಭಿಷ್ಟವೇನು ತಾಯಿ? ಕ್ಷಾತ್ರ ಧರ್ಮಕ್ಕೆ ವಿರುದ್ಧವಲ್ಲದಿರುವ ಏನನ್ನಾದರೂ ಕೇಳು, ಆನಂದದಿಂದ ನಡೆದ ಅವರಿಗೆ ಅರ್ಪಿಸುವೆನು. ಕುಮಾರ, ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿರುವೆ ಕುಮಾರ. ನನ್ನನ್ನು ಕರೆದುಕೊಂಡು ಹೋಗುವುದು ಎಲ್ಲಿಗೆ ತಾಯಿ? ನನ್ನ ಹೃದಯ ಪೀಠಕ್ಕೆ. ನಿನ್ನ ಪ್ರೀತಿಗಾಗಿ ನನ್ನ ಹೃದಯವು ಹಾರೈಸುತ್ತಿರುವುದು ಕುಮಾರ. 5 ಜನ ವೀರ ಪುತ್ರರನ್ನು ಪಡೆದ ಭಾಗ್ಯವತಿ ಜನನಿ, ನಿನ್ನ ಹೃದಯದಲ್ಲಿ ಈ ಸೂತ ಪುತ್ರನಾದ ಕರ್ಣನಿಗೆ ಸ್ಥಾನವಿರುವುದೇ ತಾಯಿ? ಇರುವುದು ಕಂದ, ಇರುವುದು. ನನ್ನ 5 ಜನ ಪುತ್ರರಲ್ಲಿ ನಿನ್ನ ಸ್ಥಾನವು ಮೊದಲನೆಯದು ಕಂದ, ಮೊದಲನೆಯದು. ಯಾವ ಅಧಿಕಾರ ಬಲದಿಂದ ಅಂತ ಸ್ಥಾನವನ್ನು ಹೊಂದುವೆನು ತಾಯಿ? ದೇವರು ಕೊಟ್ಟ ಅಧಿಕಾರ ಬಲದಿಂದ ಕುಮಾರ. ನಿಜವಾಗಿಯೂ ನಿಜವಾಗಿಯೂ ನಾನೇ ನಿನ್ನ ತಾಯಿ, ನೀನೇ ನನ್ನ ಜ್ಯೇಷ್ಠ ಪುತ್ರ ಕುಮಾರ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಪೊರೆದೆ, ಕರುಣೆಯ ತೋರಿದೆ ಕುವರನ ಪೊರೆದೆ. ಎಂದಿಗೆ ಋಣವ ತೀರಿಸಲಮ್ಮ, ಎಂದಿಗೆ ಋಣವ ತೀರಿಸಲಮ್ಮ. ಜನಿಸಿದ ಮರುಕ್ಷಣವೇ ಜಲಕ್ಕೆ ದೆದೆ ಅಂದೆ, ಅಮ್ಮ. ಜನಿಸಿದ
ಮಾಡಿದ ಅಪರಾಧ ಏನದು ತಾಯೇ ಅಮ್ಮ ನಾ ಮಾಡಿದ ಅಪರಾಧ ಏನದು ತಾಯೇ ಅಕ್ಷಮ್ಯವೆನಿಸೆ ಜೀವವ ತೋರೆದೆ ಅಕ್ಷಮ್ಯವೆನಿಸೆ ಜೀವವ ತೋರೆದೆ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ ಜನನಿ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿರುವುದೇ ಕೊರತೆ ಐವರ ಮಾತೆ ನಿನಗಿರುವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಇದೇನು ಕನಸೆ ದೇವ ಎತ್ತ ತಾಯಿಯಿಂದ ಚಲಿಸಲ್ಪಟ್ಟವನಾಗಿ ಅತೀರಥನಿಗೆ ಗಂಗಾಜಲದಲ್ಲಿ ಸಿಕ್ಕಿದನೆಂದು ಜನರು ಹೇಳುತ್ತಿರುವುದು ಆ ಕನಸಿನ ಮಾಯಾ ರೂಪವು ಮೂರ್ತಿವೆತ್ತಂತಾಗಿ ಈಗ ನನ್ನ ಕಣ್ಣ ಮುಂದೆ ನಿಂತಿರುವುದೇ ಅಥವಾ ನಾನು ಎಚ್ಚರದಲ್ಲಿ ಕನಸು ಕಾಣುತ್ತಿರುವೆನೆ ನೋಡು ದೇವಿ ಈ ಸಂಜೆಯ ನಸುಮುಸುಕಿನಿಂದ ಕೂಡಿದ ಆ ಗಂಗೆಯ ಆಚೆಯ ದಡದಲ್ಲಿ ನಿನ್ನ ಮಕ್ಕಳ ಪಾಂಡುಪುತ್ರ ಸೈನ್ಯದ ಶಿಬಿರವು ಸಾವಿರಾರು ದೀಪಗಳಿಂದ ಶೋಭಿಸುತ್ತಿರುವುದು ಮತ್ತು ಈ ಪಾರ್ಶ್ವದಲ್ಲಿ ಕೌರವರ ಅಸಂಖ್ಯಾತ ಸೈನ್ಯವೂ ರಾರಾಜಿಸುತ್ತಿರುವುದು ನಾಳೆ ಪ್ರಾಪ್ತ ಕಾಲ ಪ್ರಾರಂಭವಾಗುವ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಈ ಉಭಯ ಸೈನ್ಯಗಳು ಹೋರಾಡಬೇಕು ಯುದ್ಧದ ಇಂದಿನ ದಿನ ರಾತ್ರಿ ನನ್ನ ಶತ್ರುವಾದ ಅರ್ಜುನನ ತಾಯಿ ನನ್ನ ಬಳಿ ಬಂದು ಧೀರವಾಣಿಯಿಂದ ನನ್ನ ಮನಸ್ಸಿನ ಮಾತೃ ಪ್ರೇಮವನ್ನು ಎಚ್ಚರಿಸುತ್ತಿರುವಳು ಅವಳ ಕರುಣಾ ದೃಷ್ಟಿಗೆ ನನ್ನ ಹೃದಯವು ಚೇತನ ಹೊಂದಿ ಆ ಪಾಂಡುಪುತ್ರರನ್ನು ಸಹೋದರರೆಂದು ಆಲಂಕಿಸಲು ತವಕಿಸುತ್ತಿರುವುದು ಹಾಗಾದರೆ ತಡ ಮಾಡೋದು ಬೇಡ ಬಾ ಕುಮಾರ ಈಗಲೇ ಹೊರಡೋಣ ಅಮ್ಮ ಆನಂದದಿಂದ ಸಂಗಡ ಬರುವೆನು ಸೂಜಿಗಲ್ಲನ್ನು ಕಂಡ ಕಬ್ಬಿಣದ ತುಂಡಿನಂತೆ ನಿನ್ನ ಆತ್ಮವು ನನ್ನನ್ನು ನಿನ್ನ ಸೆಳೆಯುತ್ತಿರುವುದು ಆನಂದದಿಂದ ನಿನ್ನ ಸಂಗಡ ಬರುವೆನು ತಾಯಿ ಆದರೆ ನನ್ನನ್ನು ಕರೆದುಕೊಂಡು ಹೋಗುವುದು ಎಲ್ಲಿಗೆ ತಾಯಿ ಅದು ಆ ನದಿಯಾಚಿನ ತಡೆ ಆ ಪಾಂಡು ಶಿಬಿರದ ದ್ವೀಪಗಳು ನಮ್ಮನ್ನು ಕೈ ಬೀಸಿ ಕರೆಯುತ್ತಿರುವುದು ಕುಮಾರ ಅಮ್ಮ ಅಲ್ಲಿ ಕಳೆದು ಹೋದ ನನ್ನ ತಾಯಿಯನ್ನು ಪುನಃ ಪಡೆಯುವೆ ಮಗು ಖಂಡಿತವಾಗಿಯೂ ಜನ್ಮದಾತೆ ಪರಮ ಪುನೀತೆ ಜನ್ಮದಾತೆ ಪರಮ ಪುನೀತೆ ಹೃದಯ ನಮನ ದೇವತೆ ಮಾತೆ
ಅಂದೆಯನ್ನನು ಕೈ ಬಿಟ್ಟೆ ಜನ್ಮದಾತೆ ಪರಮ ಪುಣ್ಯತೆ ಹೃದಯದ ಮನ ದೇವತೆ ಮಾತೆ ಹೃದಯದ ಮನ ದೇವತೆ ಅಮ್ಮ ಮಾತೆ ನೀಯನ್ನ ಕರೆದರು ನಾ ಬರಲಾರೆ ನೀಯನ್ನ ಕರೆದರು ನಾ ಬರಲಾರೆ ಮಿತ್ರ ಸುಯೋಧನನ ಕೈ ಬಿಡಲಾರೆ ಅಮ್ಮ ನೀಯನ್ನ ಕರೆದರು ನಾ ಬರಲಾರೆ ಮಿತ್ರ ಸುಯೋಧನನ ಕೈ ಬಿಡಲಾರೆ ಬಲಿಪಾರ್ಥನ ಶಿರವ ಉಳಿಸಲಾರೆ ಬಲಿಪಾರ್ಥನ ಶಿರವ ಉಳಿಸಲಾರೆ ಎಂದಿಗೂ ನಿನ್ನೊಡನೆ ನಾ ಬರಲಾರೆ ಎಂದಿಗೂ ನಿನ್ನೊಡನೆ ನಾ ಬರಲಾರೆ ಜನ್ಮದಾತೆ ಪರಮ ಪುಣ್ಯತೆ ಹೃದಯದ ಮನ ದೇವತೆ ಮಾತೆ ಹೃದಯದ ಮನ ದೇವತೆ ಅಮ್ಮ ಮಾತೆ ಹಾಗಿದ್ದರೆ ನನ್ನನ್ನು ತಿಳಿಸಿದ್ದೇಕೆ ತಾಯಿ? ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಅಪಮಾನದ ವಿರುದ್ಧದ ಕ್ಷೇತ್ರದಲ್ಲಿ ಈ ಸಮವರ್ಣದಲ್ಲಿ ಏಕೆ ಬಿಟ್ಟೆ? ಕರ್ಣಾರ್ಜುನ ಸೋದರ ಸ್ನೇಹವನ್ನೇ ನಾಶ ಮಾಡಿ ಅವರಿವರ ಮಧ್ಯದಲ್ಲಿ ದ್ವೇಷದ ಕಮರಿಯನ್ನೇಕೆ ಸೃಷ್ಟಿಸಿದೆ ತಾಯಿ? ಏಕೆ ಉತ್ತರ ಕೊಡಲು ಇಷ್ಟವಿಲ್ಲವೇ? ಹೋಗಲಿ ಬಿಡು. ನನ್ನ ಪ್ರಶ್ನೆಯು ನಿರಂತರವಾಗಿಯೇ ಉಳಿಯಲಿ. ಆದರೆ ನನ್ನ ಯಾವ ಅಪರಾಧಕ್ಕಾಗಿ ಸೂತ ಕುಲಕ್ಕೆ ತಳ್ಳಿದೆ ಎಂಬುದನ್ನು ತಿಳಿಸದಿದ್ದರೆ ಹೋಗಲಿ. ನಿನ್ನ ಕೈಯಾರೆ ನುಚ್ಚು ನೂರು ಮಾಡಿದ ಆ ಸ್ವರ್ಗಕ್ಕೆ ಪುನಃ ನನ್ನನ್ನು ಕರೆದುಕೊಂಡು ಹೋಗಲು ಏಕೆ ಬಂದೆ ತಾಯಿ? ಏಕೆ ಬಂದೆ? ಕುಮಾರ, ಕಂದ, ಈ ನಿನ್ನ ನಿಂದನೆ ಮಾತುಗಳಿಗಿಂತ ಸಾವಿರ ಪಾಲು ಘನಘೋರ ಶಾಪದಿಂದ ನಾನು ಬಳಲುತ್ತಿರುವೆ ಕುಮಾರ. ಕರ್ಣ, ಬಾಲ್ಯದಲ್ಲಿ ನೀ ಪಟ್ಟ ಕಷ್ಟ ನೋವು ಇವಕ್ಕೆಲ್ಲವೂ ನಾನೇ ಕಾರಣ. ದಯಮಾಡಿ ತಾಯಿ ತಪ್ಪನ್ನು ಮನ್ನಿಸು ಕುಮಾರ. ನಿನ್ನ ಕ್ಷಮೆಯಿಂದ ನನ್ನ ಪಾಪವು ದಗ್ಧವಾಗಲಿ. ದಯಮಾಡಿ ನನ್ನನ್ನು ಕ್ಷಮಿಸು ಕುಮಾರ. ಕ್ಷಮಿಸುವೆನು ತಾಯಿ. ಆ ಗಂಗೆಯ ಪವಿತ್ರ ಜಲದಂತೆ ನನ್ನ ಕ್ಷಮೆಯು ನಿನ್ನ ದುಃಖ ದಾಹವನ್ನು ನೀಗಿಸಲಿ. ಕುಮಾರ, ಪುನಃ ನಿನ್ನನ್ನು ಪಡೆಯುವ ಆಸೆಯಿಂದ ನಾನು ಇಲ್ಲಿಗೆ ಬರಲಿಲ್ಲ ಕಣ್ಣ. ನಿನಗೆ ಸಿಗಬೇಕಾದ ಕುಲ ಮಾನ ಗೌರವಗಳನ್ನು ಪುನಃ ನನಗೆ ಕೊಡಿಸಲು ಬಂದಿದ್ದೇನೆ ಕಣ್ಣ. ಸೂತ ಪುತ್ರನಾಗಿಯೇ ಬೆಳೆದನು, ಸೂತ ಪುತ್ರನಾಗಿಯೇ ಉಳಿಯುವೆನು. ಮತ್ತಾವ ಹೆಚ್ಚಿನ ಗೌರವಗಳು ನನಗೆ ಬೇಡ ತಾಯಿ, ಬೇಡ. ಹಾಗನ್ನೇ ಬಿಡ ಕುಮಾರ. ಹಸ್ತಿನಾವತಿಯ ರಾಜ ಸಿಂಹಾಸನವು ನಿನ್ನದು. ನೀನದನ್ನು ಪಡೆದುಕೊಳ್ಳಲೇಬೇಕು ಕುಮಾರ, ಪಡೆದುಕೊಳ್ಳಲೇಬೇಕು. ಅಮ್ಮ,
ಸಾಮಾನ್ಯ ಮನುಷ್ಯರಿಗೂ ನಿರಾಯಾಸವಾಗಿ ಸಿಗುವ ಮಾತೃ ಪ್ರೇಮವನ್ನು ಕೊಡಲು ನಿರಾಕರಿಸಿದ ನೀನು ಇಂದು ಈ ರಾಜ್ಯದ ಲೋಪವನ್ನು ತೋರಿಸಲು ಬಂದಿರುವೆಯ ತಾಯಿ. ಎಳೆತನದಲ್ಲಿ ನಿಷ್ಕರುಣೆಯಿಂದ ಕಡಿದು ಹಾಕಿದ ಒಂದು ಪ್ರೇಮದ ಸೊಸೆಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇ ತಾಯಿ. ಕುಮಾರ, ಪಾಪದ ಬೀಜವನ್ನು ಬಿತ್ತುವಾಗ ಅದು ತಿಳಿಯುವುದು ಅಲ್ಪವಾದದ್ದು ಎಂದು ಮನಸ್ಸು ಮಾಡಿದರೆ ಅಂದೇ ಅದರ ಕಿತ್ತೆಸೆಬಹುದಾಗಿತ್ತು. ಆದರೆ ಏನು ಮಾಡು, ವಿಧಿಯ ಲಿಖಿತವೇ ಬೇರೆಯಾಗಿತ್ತು ಕುಮಾರ, ವಿಧಿಯ ಲಿಖಿತವೇ ಬೇರೆಯಾಗಿತ್ತು. ನಾನು ಗಂಗೆಯಲ್ಲಿ ತೇಲಿ ಬಿಟ್ಟ ಈ ಶಿಶುವು ಇಂದು ನನ್ನ ಸಹೋದರನನ್ನೇ ಕೊಲ್ಲುವ ರಾಕ್ಷಸನಾಗಿ ಅವತರಿಸಿದೆ ಕುಮಾರ, ರಾಕ್ಷಸನಾಗಿ. ಚಿಂತಿಸಬೇಡ ತಾಯಿ, ಈ ಯುದ್ಧದಲ್ಲಿ ಪಾಂಡವರಿಗೆ ಜಯವೆಂದು ನನ್ನ ಅಂತರಾತ್ಮವು ನುಡಿಯುತ್ತಿರುವುದು. ನಾನು ಕೇವಲ ಅಶಾಂತಿಯ ವಿಫಲ ಕದನವನ್ನು ಹುಡುಕುತ್ತಿರುವೆ ಎಂಬುದನ್ನು ನೀನು ಬಲ್ಲೆ. ಆದರೆ ನನ್ನ ಗೆಳೆಯನನ್ನು ತ್ಯಜಿಸುವಂತೆ ಮಾತ್ರ ನನಗೆ ಹೇಳಬೇಡ ತಾಯಿ. ವೈಭವದಲ್ಲಿ ದುರ್ಯೋಧನನಿಗೆ ಗೆಳೆಯನಾಗಿದ್ದನು, ಮುಂದೆ ಅವನಿಗಾಗುವ ದುರ್ಗತಿಯನ್ನು ಆನಂದದಿಂದ ಎದುರು ನೋಡುವೆನು ತಾಯಿ, ಆನಂದದಿಂದ ಎದುರು ನೋಡುವೆನು. ಪಾಂಡವರು ವಿಜಯಶಾಲಿಗಳಾಗಲಿ ಅಭಿವಚನವನ್ನು ಕೊಡುವೆನು ತಾಯಿ. ಅರ್ಜುನನ ಹೊರತಾಗಿ ಇನ್ನುಳಿದ ನಿನ್ನ ನಾರ್ವಳ ಮಕ್ಕಳ ಮೇಲೆ ಕೈ ಮಾಡುವುದಿಲ್ಲವೆಂದು ನೀನು ನಿರ್ದಯಳಾಗಿ ಆ ದಯಾ ಮರಣಕ್ಕೆ ನನ್ನನ್ನು ಅನಾಥ ಶಿಶುವಿನಂತೆ ಬಲಿ ಕೊಟ್ಟೆ. ಇಂದು ಅಂದಿನಂತೆ ನಿಷ್ಠೂರ ಚಿತ್ತಳಾಗಿ ಕೌರವರೊಡನೆ ನಿರೀಕ್ಷಿಸುವ ಆ ದಯಾ ಮರಣಕ್ಕೆ ನನ್ನನ್ನು ಬಿಟ್ಟು ಬಿಡುತ್ತಾಯಿ. ಇದೆಂಥ ದುರ್ವ, ಕರ್ಮಕ್ಕೆ ತಕ್ಕ ಫಲ, ಪಾಪಕ್ಕೆ ತಕ್ಕ ಶಿಕ್ಷೆ ಕುಮಾರ, ಪಾಪಕ್ಕೆ ತಕ್ಕ ಶಿಕ್ಷೆ. ಹೋಗಿ ಬಾ ಕುಮಾರ, ನಿನಗೆ ಜಯವಾಗಿ, ಹೋಗಿ ಬಾ. ಈ ದಿನ ಯುದ್ಧದಲ್ಲಿ ಪಾಂಡವರ ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ಸುಯೋಧನ, ಇದು ಈಗಿಂದೀಗಲೇ ಗೆದ್ದೆ. ಎಂಥ ಕರುಳಿನ ಬಾಧೆಯನ್ನು ನಾಮಂಡೆ, ಸತ್ಯ ಧರ್ಮವನ್ನು ನಾ ಕೈ ಬಿಡಲೇ, ಅಟ್ಟ ಕಳೆಯೋಳ್ ಕರ್ಮದಾದಿಗೆ ನಾ ಕಾಲಿಡಲೇ. ಇದೋ ಕೊಡುವೆನು ಭಾಷೆಯನ್ನು ಬಿಡು ಚಿಂತೆಯ ಜನನಿ.
ಅವನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಸಿನ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ಎತ್ತ ತಾಯಿಯಾದ ನೀನು ದೊಡ್ಡ ಬಾಣವನ್ನು ಪುನಃ ತೊಡಬಾರದೆಂದು ವಾಗ್ವಾದವನ್ನು ತೆಗೆದುಕೊಂಡಿರುವೆ. ದೈವ ಬಲವಿಲ್ಲದವನು ಈಗಿಂದೀಗಲೇ ದುರ್ಬಲನಾದೆ. ದೈವ, ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಅಮ್ಮ, ನಿನ್ನ ಅಭಿಷ್ಟ ಇದ್ದಂತಾಗಲಿ, ಹೋಗಿ ಬಾ ತಾಯಿ. ಕಡೆಯದಾಗಿ ನನ್ನದೊಂದು ಮಾತು ನಡೆಸಿಕೊಡುವೆ ತಾಯಿ. ದೈವವಶತ್ ನಾನೊಂದು ವೇಳೆ ಈ ಯುದ್ಧದಲ್ಲಿ ಮೃತಪಟ್ಟರೆ ಸತ್ಯಸಂಧನಾದ ಆ ಧರ್ಮರಾಯನ ಕೈಯಿಂದಲೇ ನನ್ನ ಅಂತ್ಯಕ್ರಿಯಾದಿಗಳನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುವೆನು ತಾಯಿ, ಕೇಳಿಕೊಳ್ಳುವೆನು. ಅಮ್ಮ, ನಿನ್ನ ಮೊಗವನು ಯುಗದಿ ಕಾಣಲಾಗುವುದೆಯೆಂದು. ಅಮ್ಮ, ನಿನ್ನ ಮೊಗವನು ಯುಗದಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರ ಯೋಧರನ್ನೊಮ್ಮೇನು ಹುಡುಬೆನು. ದುರ್ಯೋಧನನ ಆಕಾಂಕ್ಷೆಯಿಂದ ಪ್ರಾಣವನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ವೀರ ಯೋಧರನ್ನೊಮ್ಮೆ ತೋರಿಸು ದೇವ. ನಿನ್ನಿಚ್ಛೆ ಅರ್ಜುನ. ವಿಜಯ 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 ಜವದಳಿಕೆ ಸೈನ್ಯವೆದಿ ರಣಭುವಿಯ ಪರಿಯ ವಿಜಯ ಮಹಾವೀರ
ಕೌರವೇಶ್ವರನ ಚದುರಂಗಬಲ ಸಮೇತವಾದ ಸೈನ್ಯವು ಚಂಡಮಾರುತದಿಂದ ಉಳ್ಮೀನಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ, ದುಶ್ಯಾಸನರೊಡನೆ ಸೇನಾರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆಯೇ ಸೌಬಲ ರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚದುರಶ್ವ ಬಲದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ಕೌರವೇಶ್ವರನ ಮಕ್ಕಳು ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾಗಿ ಮುಂದೆ ನಿಂತಿರುವವರೇ ದ್ರೋಣರು. ದ್ರೋಣರ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ನಮ್ಮ ಕಡೆ ಗಂಭೀರ ಮುದ್ರೆಯಿಂದ ನೋಡುತ್ತಿರುವವರೇ ಅಶ್ವತ್ಥಾಮರು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಶೋಭಿತ ರಥದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷರೇ ಕೌರವೇಶ್ವರನ ಸೇನಾಧಿಪತಿ ಭೀಷ್ಮರು. ನೆರೆಗೂದಲಿನಿಂದ ತುಂಬಿದ ಅವರ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು ನೋಡು ಪಾರ್ಥ. ಆತನು ನಿಮ್ಮ ಪೂಜ್ಯ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಮ್ಮೆ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಇದು ಭೀಷ್ಮಾನ್ ಕುರು ಪಿತಾಮಹರೇ, ನಿಮಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸುಸಮಯ. ನನ್ನ ಮನಸ್ಸಿನಲ್ಲುಟ್ಟುತ್ತಿರುವ ಭಾವನೆಗಳನ್ನು ನಾನು ನಿಮಗೆ ತಿಳಿಸುವನಾದರೂ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನನವೋ ದೇವ? ಪಾರ್ಥ, ಏಕೆ? ಏನಾಯಿತು? ದೇವ, ವಾಸುದೇವ, ಸಮರದಿ ಸೆಣಸಾಡೆನಾ ಕೃಷ್ಣ, ಸಮರದಿ ಸೆಣಸಾಡೆನಾ ಕೃಷ್ಣ, ಸಮರದಿ ಸೆಣಸಾಡೆನಾ. ಜರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈಕಾಲು, ಕುರುಬಾಂಧವರ ಶಿರಛೇದಿಸೆನಾ, ಕುರುಬಾಂಧವರ ಶಿರಛೇದಿಸೆನಾ. ಕುರುಬಾಂಧವರ ಶಿರಛೇದಿಸೆನಾ. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ, ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಸಮರದಿ ಸೆಣಸಾಡೆನಾ ಕೃಷ್ಣ, ಸಮರದಿ ಸೆಣಸಾಡೆನಾ ಕೃಷ್ಣ, ಸಮರದಿ ಸೆಣಸಾಡೆನಾ. ಬರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈಕಾಲು, ಜರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈಕಾಲು, ಮತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈಕಾಲು. ಜರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈಕಾಲು, ಮತಿಹೀನ ನಾನಾದೆ ಪಥವ ತೋರಿಸೋರಿಯೇ. ಮತಿಹೀನ ನಾನಾದೆ ಪಥವ ತೋರಿಸೋರಿಯೇ. ಸಮರದಿ ಸೆಣಸಾಡೆನಾ ಕೃಷ್ಣ, ಸಮರದಿ ಸೆಣಸಾಡೆನಾ ಕೃಷ್ಣ, ಸಮರದಿ ಸೆಣಸಾಡೆನಾ, ಸೆಣಸಾಡೆನಾ, ಸೆಣಸಾಡೆನಾ. ವಾಸುದೇವ, ಪಾರ್ಥ, ಏನು ಹೇಳಲಿ ಕೃಷ್ಣ? ನನ್ನ ಅಂಗ ಪ್ರತ್ಯಂಗಗಳಲ್ಲಿ ದ್ವಾರುಣ ಜಾಲೆಯ ಬೇಸಿಗೆ ಬಿಸಿಲಿಂದ ತಾವರೆಯಂತೆ ಮುಖವು ಬಾಡಿರುವುದು. ನನ್ನ ಶರೀರದಲ್ಲಿ ಕಂಪನವೋ ರೋಮಾಂಚನವೋ ಮೂಡುತ್ತಿರುವುದು. ಕೈ ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ, ವಾಕ್ ಸ್ಫೂರ್ತಿ ಇಲ್ಲ. ಗಾಂಡೀವವು ಕೈಯಿಂದ ಕಳಚಿತು. ವಾಸುದೇವ, ನಾನು ನೋಡುತ್ತಿರುವುದಾದರೂ ಏನನ್ನು?
ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಹಿರಿಯರು, ಮಿತ್ರರು. ಇವರೆಲ್ಲಷ್ಟೋ ಜನರ ಧಮನಿಗಳಲ್ಲಿ ಪವಿತ್ರವಾದ ಭರತ ವಂಶದ ರಕ್ತವು ಹರಿಯುತ್ತಿರುವುದನ್ನು ನೀನು ಬಲ್ಲೆಯಾ ದೇವ? ರಾಜ್ಯದ ಮೇಲಿನ ಆಸೆಯಿಂದ ಅವರನ್ನು ನುದಿಸುವುದು ನನ್ನಿಂದಾಗದು ವಾಸುದೇವ. 3 ಲೋಕದ ಸಾರ್ವಭೌಮನ ಪದವಿಯ ಸಲುವಾಗಿ ನಾನು ಈ ಜ್ಞಾತಿವರೆಗೆ ಗುರು ಹಿಂಸೆಗೆ ಕೈ ಹಾಕಲಾರೆನೂ ದೇವ. ವಾಸುದೇವ, ರಥವನ್ನು ಹಿಂತಿರುಗಿಸಿ, ನನಗೆ ಯುದ್ಧವೂ ಬೇಡ. ಕುತಶ್ವಾ ಕಶ್ಮಲವಿದಂ ಕುತಶ್ವಾ ಕಶ್ಮಲವಿದಂ ವಿಷಮೇ ಸಮಪಸ್ಥಿತೋ ಅನಾರ್ಯಜುಸ್ತಮಾ ಸ್ವರ್ಗಿಮಾ ಮಕೀರ್ತಿ ಮಕರಮರ್ಜುನ ಅರ್ಜುನ. ಪಾರ್ಥ, ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯನಾಗಿ ಹುಟ್ಟಿ ಅನಾರ್ಯನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಹೇಡಿ ಎಂಬ ನಿಂದೆಯನ್ನು ನೀನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ಕಥಂ ಭೀಷ್ಮಂ ಮಹಾಸಂಖ್ಯ ದ್ರೋಣಾಂಚ ಮಧುಸೂದನ ಕಥಂ ಭೀಷ್ಮಂ ಮಹಾಸಂಖ್ಯ ದ್ರೋಣಾಂಚ ಮಧುಸೂದನ ಯಶುಭೇ ಪ್ರತಿಯೋ ಸ್ವಾಮಿ ಪೂಜಾರ್ಹ ವರಿಸೂದನ ಪೂಜಾರ್ಹ ವರಿಸೂದನ. ವಾಸುದೇವ, 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 ಒಂದು ಸಾರಿ ಕುರುಸೈನ್ಯದ ಕಡೆ ನೋಡಿ. ಭೀಷ್ಮರು ಪೂಜ್ಯ ಪಿತಾಮಹರು, ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುವದೇ ಪೂಜಾರ್ಹರಾದ ಅವರುಗಳ ಮೇಲೆ ಹಸ್ತವನ್ನು ತೊಡುವುದೇ ದೇವ. ಗುರುವದೆಯಿಂದ ಅನುಭವಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರ ದೇವ. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜಲೋಭಕ್ಕಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡುವುದು ನನ್ನಿಂದಾಗದು. ವಚನವದಿಯು ನನಗೆ ಸಮ್ಮತವಲ್ಲ ದೇವ. ಯಾರನ್ನು ಯಾರು ವಧಿಸುವುದು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯರು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಜಿಸಿ ಬೇರೊಂದು ದೇಹದ ಆಶ್ರಯವನ್ನು ಪಡೆಯುವುದು. ಮರಣವು ದೇಹದ ನಾಶ, ಅದು ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ಮಾನವನಿಗೆ ದೇಹಾಂತರವು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮರು, ದ್ರೋಣರು, ನಾನು, ನೀನೂ ಸಹ ಹಿಂದೆ ಅನೇಕ ಬಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ 2 ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವವು. ಅವಶ್ಯಕವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಪಾರ್ಥ, ಯುದ್ಧವು ಕ್ಷತ್ರಿಯನ ಧರ್ಮ. ನೀನೀ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ವಾಸುದೇವ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವೂ ಕಂಪಿಸತೊಡಗುವುದು. ನಾನು ಹೇಳಿಯಲ್ಲ, ಆದರೂ ಪಾಪ ಭೀತಿಯಿಂದ ವಿಮುಖನಾಗಿರುವನು ದೇವ. ದೇವ, ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ಯಾವ ಧರ್ಮವೂ ಇಲ್ಲವೇ? ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಾಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನನೆನಿಸುವೆ. ಪಾರ್ಥ, ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಹೇಡಿ ಎಂದು ಹಳಿಯುವರು, ಮಿತ್ರರು ವಂಚಕನೆಂದು ನಿಂದಿಸುವರು.
ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ರಕ್ಷಣೆಯೋ ಧರ್ಮ ನಾಶವೋ? ಉಭಯ ಭ್ರಷ್ಟನಾಗದಂತೆ ದಾರಿಯನ್ನು ತೋರಿಸು ದೇವ. ಪಾರ್ಥ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಗಳನ್ನು ಇಚ್ಛಿಸದೆ ನಿರ್ದಿಷ್ಟ ಕರ್ಮವನ್ನಾಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ನಿರ್ದಿಷ್ಟ ಕರ್ಮವನ್ನಾಚರಿಸುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲೂ ಸ್ವರ್ಗವನ್ನೂ ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಮೋಹವು ನಾಶವಾಯಿತು, ಪ್ರಸುಪ್ತ ಪ್ರಜ್ಞೆಯೂ ನಾಶವಾಯಿತು. ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿ. ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ದೇವ? ಪಾರ್ಥ, ನಾವು ಇಬ್ಬರು ಅನೇಕ ಸಾರಿ ಲೋಕದಲ್ಲಿ ಜನಿಸಿರುವೆವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಮಾಯಾವಿ, ಜನ್ಮ ಜರಾರಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವಾಗಿ ಅಧರ್ಮದ ಉದ್ಧಾರವಾಗುವುದೋ ಆಗ ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಮಾಡುವುದೇ ನನ್ನ ಅವತಾರದ ಉದ್ದೇಶಗಳು. ವಾಸುದೇವ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ ದೇವ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ 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 ಯುಗೆ. ಅರ್ಜುನ, ನಾನು ಮಾಯಾರೂಪಿ ದರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪನೆನಿಸಿ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ಸರ್ವ ಪ್ರಪಂಚವನ್ನು ವ್ಯಾಪಿಸಿರುವೆನು. ಈ ಮನೋಬುದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ರಾಜಪಥದಲ್ಲಿ ಬಿಡುವೆನು. ನಾನು ಬಹುರೂಪಾತ್ಮಕವಾದ ಪ್ರಭವ ಪ್ರಳಯ ಉದಯ ವಿನಾಶಗಳಿಗೆ ನಾನೇ ಕಾರಣನು. ಸರ್ವಶ್ರೇಷ್ಠನು ಸರ್ವಾಂತರ್ಯಾಮಿಯೂ ಆದ ಪರಾಪರ ವಸ್ತುವು ನಾನು. ಪಾರ್ಥ, ಮಣಿ ಸಮೂಹವು ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಇಡೀ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವು ನಾನು, ಮನುಷ್ಯರಲ್ಲಿನ ಪೌರುಷವೂ ನನ್ನದು. ಸಮಸ್ತ ಭೂತಗಳ ಅಧಿಕಾರಣನು ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ಋಷಿಗಳಲ್ಲಿ ಭೃಗುವೂ ಆಗಿರುವೆನು. ಪಾರ್ಥ, ನನ್ನ ವಿಭೂತಿಗಳು ಅಗಣ್ಯ, ಅಬೋಧ, ಅನಂತ. ಅವುಗಳಲ್ಲಿ ಒಂದಲ್ಪಾಂಶದಿಂದ ಈ ಜಗತ್ತಿನ ಪ್ರಳಯ ಪ್ರಭಾವಗಳು ಉಂಟಾಗುವವು. ಪರಮಾತ್ಮ, ನಿಮ್ಮ ನುಡಿಗಳಿಂದ ನನ್ನ ಮೋಹವೂ ನಾಶವಾಯಿತು, ಹೃದಯದ ಅಂಧಕಾರವೂ ಹರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ.
ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಳ ಸ್ವರೂಪನು ನಾನು. ನೀನು ನಿಮಿತ್ತ ಮಾತ್ರಕ್ಕೆ ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಅಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ. ಎಂತಹ ಭಯಾನಕ ರೂಪವಿದು, ಮಾನವ ಚಕ್ಷುಗಳಿಂದ ನೋಡಲಾರೆ ಪ್ರಭು. ಕೈ ಕಾಲುಗಳು ಕಂಪಿಸುತ್ತಿರುವವು, ವಾಕ್ಸ್ಫೂರ್ತಿ ಇಲ್ಲ. ಲೀಲಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು ದೇವ. ತಥಾಸ್ತು ಪಾರ್ಥ, ನನ್ನ ಗದಾಚಕ್ರ ಶೋಭಿತವಾದ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ, ಶಾಂತಿಯ ಕರುಣಿಸುನೆ ರಾಧಾರಮಣ, ಮುಕ್ತಿಯ ಕರುಣಿಸುನೆ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣವೇ, ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ, ಶಾಂತಿಯ ಕರುಣಿಸುನೆ ರಾಧಾರಮಣ, ಮುಕ್ತಿಯ ಕರುಣಿಸುನೆ, ಕರುಣಿಸುನೆ, ಕರುಣಿಸುನೆ. ಭಯವನ್ನು ಬಿಡು ಪ್ರಾಣಸಕ. ನನ್ನ ಗದಾಚಕ್ರ ಶೋಭಿತವಾದ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದಲ್ಲಿ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ಚಲಿಸುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಸಹ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಳ್ಳಲು ನಾನು ಕರುಣಾಧಾರನಾಗಿ ನಿಂತಿರುವೆನು. ತೆಗೆದುಕೋ ಈ ಧನುರ್ಬಾಣಗಳನ್ನು, ಸಮರ ಗೀತೆಯನ್ನು ಮೊಳಗಿಸು. ಆಜ್ಞೆ ನಾರಾಯಣ